ನಮಸ್ಕಾರ ರೈತ ಬಾಂಧವರೇ, ನಾನಿವತ್ತು ನಮ್ಮ ಸಾಸ್ವೆಹಳ್ಳಿ ಹತ್ರ 500 ಗ್ರಾಮದಲ್ಲಿದ್ದೀನಿ. ನಮ್ಮ ಸರ್ ತೋಟಕ್ಕೆ ವಿಜಿಟ್ ಅಂತ ಬಂದಿದ್ದೆ. ಜಯಪ್ರಕಾಶ್ ಅಂತೇಳಿ. ಸೊ ಈಗೇನಂದ್ರೆ ಇಳುವರಿ ಕಡಿಮೆ ಆಗ್ಬಿಟ್ಟಿದೆ ಸರ್ ಅಂತ. 30 ವರ್ಷದ ತೋಟ, ಇದು ಹಳೆ ತೋಟ, ಇಳುವರಿ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಸೊ ನಾನು ಇಲ್ಲಿ ಬಂದು ತೋಟ ವಿಸಿಟ್ ಮಾಡಿದಾಗ ನನಗೆ ಕಂಡು ಬಂದಿದ್ದು, ಇದು ಆ್ಯಕ್ಚುಲಿ ಸಮಸ್ಯೆ ಎರಡಿದೆ. ಒಂದು, ಫರ್ಟಿಲೈಸರ್ ಕೊಡುವಾಗ ವ್ಯತ್ಯಾಸ ಮಾಡಿದ್ದಾರೆ. ಅಂದರೆ ನಮ್ದೇನು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ಗಳಿದ್ದಾವೆ, ಅದನ್ನ ಕರೆಕ್ಟ್ ಕ್ವಾಂಟಿಟಿಲಿ ಕೊಡ್ತಾ ಇಲ್ಲ. ಪೊಟ್ಯಾಶ್ ಅಂಶನ ತುಂಬ ಕಡಿಮೆ ಕೊಡ್ತಾ ಇದ್ದಾರೆ. ಅಂದರೆ 10-26 ಕೊಡ್ತಾರೆ, ಪೊಟ್ಯಾಷನ್ ಕೊಡೋದಿಲ್ಲ. ಇಲ್ಲ DAP ಕೊಡ್ತಾರೆ, DAP ಜೊತೆಗೆ ಪೊಟ್ಯಾಷಿಯಂ ಮಿಕ್ಸ್ ಮಾಡೋಂಗಿಲ್ಲ. ಸೊ ಆ ಥರ ಎಲ್ಲ ಕೆಲವೊಂದು ತಪ್ಪುಗಳು ಕಂಡು ಬಂತು. ಇನ್ನೊಂದು ಮೇಜರ್ ಮಿಸ್ಟೇಕ್ ಏನಾಗಿದೆ ಅಂತ ಹೇಳಿದರೆ, ಇಡೀ ತೋಟದಲ್ಲಿ ಒಳದಾಯ ಕಟ್ಬಿಟ್ಟಿದ್ದಾರೆ. ಇದು ತೋಟನ ಫುಲ್ ಇಳುವರಿ ಕಡಿಮೆ ಆಗಿಲ್ಲ. ಒಂದು ಎಕರೆನಲ್ಲಿ ಒಂದು 50ರಿಂದ 60 ಗಿಡಗಳು ಇಳುವರಿ ಕಡಿಮೆ ಆಗಿದ್ದಾವೆ. ಸೊ ಅಂಥ ಸಂದರ್ಭದಲ್ಲಿ ಯಾರೋ ಪಕ್ಕದವ್ರು ಹೇಳಿದ್ರು, ಇನ್ಯಾರೋ ಹೇಳಿದ್ರು ಅಂದ್ಕೊಂಡ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಎಲ್ಲ ಕಡೆನೂ ಒಳದಾಯ ಕಟ್ಬಿಟ್ಟಿದ್ದಾರೆ. ನಾನು ಈ ವಿಚಾರದಲ್ಲಿ ರೈತರಿಗೆ ಹೇಳೋದೇನಂತ ಹೇಳಿದ್ರೆ, ಯಾರಾದರೂ ಒಳದಾಯ ಕಟ್ಟಬೇಕು ಅಂತ ಪ್ಲಾನ್ ಮಾಡೋರು ದಯವಿಟ್ಟು ಒಳದಾಯ ಕಟ್ಟೋದನ್ನ ಪದ್ಧತಿನ ಮಾಡಬೇಡಿ. ನಿಮ್ಗೆ ಅಕಸ್ಮಾತ್ ಹಂಗೆ ಕಟ್ಟಲೇಬೇಕು ಅಂತಿದ್ರೆ, ಒಂದು ಎಕರೆನಲ್ಲಿ ಈಗ ನಿಮಗೆ ಪ್ರತಿ ವರ್ಷ 30 ವರ್ಷದ ನಂತರ ಇಳುವರಿ ಕಡಿಮೆ ಆಗಿರೋಂಥ ಗಿಡಗಳನ್ನು ನೋಡಿಕೊಂಡು ಎಕರೆಗೆ ಒಂದು 60 ಗಿಡಗಳನ್ನು ಬುಡ ಸಮೇತ ಕಡಿದು ಅದನ್ನ ತೆಗೆದು ಹಾಕಿ, ಅಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಒಂದು ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರ ತಂದು ಆ ಬುಡಕ್ಕೆ ಹಾಕಿ, ಅಲ್ಲಿ ಮಳೆಗಾಲದಲ್ಲಿ ಅದೆಲ್ಲ ಪೂರ್ತಿ ಬೇರೆಲ್ಲ ಕೊಳ್ತಾದ್ಮೇಲೆ ಮಳೆಗಾಲದಲ್ಲಿ ಒಂದು ಗಿಡ ನಾಟಿ ಮಾಡಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಈಗ ಎಕರೆಗೆ 600 ಗಿಡ ಇದೆ ಅಂತ ಅನ್ಕೊಳ್ಳಿ. 600 ಗಿಡದಲ್ಲಿ ಒಂದು 60 ಗಿಡ ಹೊಸದಾಗುತ್ತೆ, ಇನ್ನು ನಿಮ್ಮದು ಹತ್ತತ್ರ ನಿಮಗೆ 520 ಗಿಡ ಹಳೆದಿರುತ್ತೆ. ಸೊ 600 ಗಿಡ ಏನು ಇಳುವರಿ ಕೊಡ್ತಾ ಇತ್ತು, ಅದನ್ನ 520 ಗಿಡ ನಿಮ್ಗೆ ಕೊಡ್ತಾ ಹೋಗುತ್ತೆ. ಅಂದರೆ ಬಿಸಿಲು ಜಾಸ್ತಿ ಬೀಳೋದ್ರಿಂದ ನಾವೇನು ಈ ಸ್ಪೇಸಿಂಗ್ ಏನಿದೆಯಲ್ಲ, 9 ಅಡಿ ದಾಯದೇನಿದೆ, ಆ ಸ್ಪೇಸಿಂಗ್ ಹಿಂಗೆ ಮೇಂಟೈನ್ ಆಗುತ್ತೆ. ಜೊತೆಗೆ ನಿಮ್ಗೆ ಟ್ರ್ಯಾಕ್ಟರ್ ಓಡಾಡಲಿಕ್ಕೆಲ್ಲ ಏನು ಸಮಸ್ಯೆ ಬರೋದಿಲ್ಲ. ಆಮೇಲೆ ಮತ್ತೆ ಮುಂದಿನ ವರ್ಷ ಮತ್ತೊಂದು 60 ಗಿಡ ತೆಗೆಯೋದು, ಮತ್ತು ಹಾಗೆ ಮಾಡ್ತಾ ಈಗ ನೋಡಿ, ಇಲ್ಲ ಎಕ್ಸಾಂಪಲ್ ನಿಮಗೆ ಇದು ಹಳೆ ದಾಯದಲ್ಲಿ ಗಿಡ ಹೋಗಿದೆ. ನಾವು ಆ್ಯಕ್ಚುಲಿ ಒಳದಾಯ ಕಟ್ಟಿದರೆ 4 ವರ್ಷಕ್ಕೆ ಯಾವುದೇ ಕಾರಣಕ್ಕೂ ಹಿಂಗಾರ ಬರೋದಿಲ್ಲ. ಇದು ಹಳೆ ದಾಯದಲ್ಲಿ ಹೋಗ್ಕುಡಿ ಕಟ್ಟಿರುವಂಥದ್ದು. ನೀವು ಅಬ್ಸರ್ವ್ ಮಾಡ್ಬೋದು, ಹೋದ ವರ್ಷ ಒಂದು ಹಿಂಗಾರ ಬಂದಿದೆ, ಈ ವರ್ಷಕ್ಕೆ ಮತ್ತೆ ಹೊಸ ಹಿಂಗಾರ ಇದೆ. ಇದು 4ನೇ ವರ್ಷದ ಗಿಡ. ನೀವು ಅದೇ ಈಗೇನು ಒಳದಾಯ ಕಟ್ಟಿದ್ದಾರೆ, ಈ ಗಿಡಗಳೆಲ್ಲ ನಿಮಗೆ 6 ವರ್ಷ ಹೋದ್ರೂ ಕೂಡ ನಿಮಗೆ ಹಿಂಗಾರ ಕಟ್ಟೋದಿಲ್ಲ. ಇವು ಕಿರ್ಗಣ್ಣು ಬೀಳೋದಿಲ್ಲ ನಿಮಗೆ, ಹಾಗೆ ಬೆಳೀತಾ ಸುಮ್ಮನೆ ಹಿಂಗೆ ಕಿರ್ಗಣ್ಣು ಬೀಳದಂಗೆ ತುಂಬ ದೊಡ್ಡ ಗಣ್ಣಾಗಿ ಹೋಗ್ತಾ ಹೋಗ್ತವೆ. ಸೊ ಹಾಗಾಗಿ ರೈತರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಒಳದಾಯ ಕಟ್ಬಿಡ್ರಿ. ಗಿಡಕ್ಕೆ ಬಿಸಿಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲೆಲ್ಲಿ ಗಿಡ ಹೋಗುತ್ತೆ ಆ ಭಾಗದಲ್ಲಿ ಕಟ್ಕೊಂತ ಹೋದಂಗೆ ಒಂದು 60 ಗಿಡ 70 ಗಿಡ ನೀವು ಕಟ್ಕೊಂತ ಹೋದ್ರೆ ಒಂದು 4-5 ವರ್ಷದಲ್ಲಿ ನಿಮಗೆ ಇಡೀ ತೋಟ ಮತ್ತೆ ಹೇಗಿತ್ತು ಹಾಗೆ ಆಗುತ್ತೆ. ನೀವು ಅದೇ ಒಳದಾಯ ಕಟ್ಟಿದರೆ ಸಡನ್ ಆಗಿ ನಿಮಗೆ ಒಳದಾಯ ಕಟ್ಟಿ 1 ವರ್ಷ 2 ವರ್ಷಕ್ಕೆ ನಿಮಗೆ ಸಡನ್ ಆಗಿ ಈಲ್ಡ್ ಕಡಿಮೆ ಆಗುತ್ತೆ. ಮತ್ತೆ ಆ ಈಲ್ಡ್ ಮತ್ತೆ ನಿಮಗೆ ಸ್ಟೇಬಲ್ ಬರಬೇಕು, ಹಳೆ ಗಿಡ ಎಲ್ಲ ಹೋಗಬೇಕು ಅಂತ ಹೇಳಿದ್ರೆ 8ರಿಂದ 9 ವರ್ಷ ತಗೊಳುತ್ತೆ. ಸೊ ಅಷ್ಟು ಟೈಮನ್ನು ವೇಸ್ಟ್ ಮಾಡಬೇಡಿ. ಒಂದು 2-3 ವರ್ಷದಲ್ಲಿ ನಿಮ್ಮ ತೋಟ ಮತ್ತೆ ರಿಕವರಿ ಆಗಬೇಕು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಗಿಡ ಹೋಗ್ತವೆ ಅಲ್ಲಿ ಗಿಡ ಕಟ್ಕೋಂತ ಬರೋದು ಒಂದು ಒಳ್ಳೆಯ ಒಂದು ಅಭ್ಯಾಸ. ತುಂಬ ಜನ ರೈತರು ಅದು ಮಾಡಿದ್ದಾರೆ, ನನಗೆ ಸಕ್ಸಸ್ಸು ಆಗಿದ್ದಾವೆ. ಇದ್ರ ಬಗ್ಗೆ ತಮ್ಮಲ್ಲಿ ಏನಾದರೂ ಡೌಟ್ಗಳಿತ್ತು ಅಂತ ಹೇಳಿದ್ರೆ ಚರ್ಚೆ ಇದ್ರೆ. ಇದು ಎಷ್ಟು ವರ್ಷದ ಮಟ್ಟ ಇದು ಇರುತ್ತೆ ಗಿಡ? 50 ವರ್ಷದ 50-60 ಸರ್, ಆಕ್ಚುಲಿ ನೀವು ಇಳುವರಿ ಬರ್ತಾ ಇದೆ ಅಂತ ಹೇಳಿದ್ರೆ 30 ವರ್ಷದ ನಂತರ ನಮ್ಮಲ್ಲಿ ಗ್ರಾಫ್ ಡೌನ್ ಆಗ್ತಾ ಬರುತ್ತೆ. 30 ವರ್ಷದ ನಂತರ ಡ್ರಾಪ್ ಕಡಿಮೆ ಆದಾಗ ನಾವು ನೋಡ್ಕೊಬೇಕು ಗಿಡಗಳನ್ನ, ಯಾವ್ದು ತಲೆ ಹೋಗ್ತಾ ಇದೆ, ಯಾವ್ದು ಇಳುವರಿ ನಮ್ಗೆ ಕಡಿಮೆ ಇದೆ, ನಮಗೆಲ್ಲ ಅಂದಾಜ್ ಮೇಲೆ ಕಣ್ಣಳತೆ ಮೇಲೆ ಗೊತ್ತಾಗುತ್ತಲ್ವಾ. ಸೊ ಅಂತ ಗಿಡಗಳನ್ನ ತೆಗೆದಾಕ್ಬೇಕು. ಎಲ್ಲ ಗಿಡ ತೆಗಿಯಂಗಿಲ್ಲ. ನೀವು 50 ವರ್ಷದ, ನೀವು ಕೆಲವೊಂದು ತೋಟ ನೋಡಿ 40 ವರ್ಷದ ಗಿಡ 50 ವರ್ಷದ ಗಿಡನೂ ತುಂಬಾ ಚೆನ್ನಾಗಿ ಇಳುವರಿ ಕೊಡ್ತಾ ಇರುತ್ತೆ. ಚೆನ್ನಾಗಿ ಇಳುವರಿ ಕೊಡ್ತಾ ಇರುತ್ತೆ ಗಿಡನ ತೆಗೆಯುವಂತ ಅವಶ್ಯಕತೆ ಇಲ್ಲ. ನಮಗೆ 2 ಗಿಡಗಳಲ್ಲಿ ಕಂಪೇರ್ ಮಾಡಿದಾಗ ಯಾವ ಗಿಡ ಕಡಿಮೆ ಇದೆ ಅನ್ನೋದು ನಾನು ತೆಗಿತಾ ಹೋಗ್ಬೇಕು. ಬಟ್ ಸ್ಪೇಸಿಂಗ್ ಏನಿದೆಲ್ಲ ನಮ್ದು, ಈಗೇನು ಒಂದು ಗಿಡದಿಂದ ಒಂದು ಗಿಡಕ್ಕೆ 9 ಅಡಿ ದಾಯ ಏನಿದೆಯಲ್ಲ, 9 ಅಡಿ ದಾಯ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಸೊ ಇಷ್ಟನ್ನೇ ನಾನು ನಮ್ಮ ರೈತರಿಗೆ ಹೇಳಲಿಕ್ಕೆ ಇಚ್ಛೆಪಟ್ಟು ಇದನ್ನ ಇತರರಿಗೆ ಹಂಚ್ಕೊಳ್ಳಿ. ಧನ್ಯವಾದಗಳು. ಫೋನ್ ಬಂತು ನೋಡಿ ಸರ್, ಅದ ಫೋನ್ ಬಂತಾ?